ನಮಸ್ತೆ ಎಲ್ರಿಗೂ ಮತ್ತೊಂದು ಜಾಬ್ ಅಪ್ಡೇಟ್ ಜೊತೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ನೋಡ್ಬೋದು ನೀವು ಹೊಸ ಒಂದು ಸರ್ಕಾರಿ ನೇಮಕಾತಿ ಅಭಿಯಾನದ ಬಗ್ಗೆ ಹೇಳಕ್ಕೆ ಬಂದಿದ್ದೀವಿ ಈ ವಿಡಿಯೋದಲ್ಲಿ. ಕೇಂದ್ರ ಸರ್ಕಾರಿ ಕಂಪನಿ ಹುದ್ದೆ ಆಗಿದೆ ಇದು. ವಿಶೇಷ ನೇಮಕಾತಿ ಅಭಿಯಾನದಲ್ಲಿ ಇದನ್ನು ಕರೆದಿದ್ದಾರೆ. ಸೊ ಈ ಆಪರ್ಚುನಿಟಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಪೇ ಸ್ಕೇಲ್ ಕೂಡ ತುಂಬ ಚೆನ್ನಾಗಿದೆ ಈ ಜಾಬಲ್ಲಿ. ವಯಸ್ಸು ನೋಡಿದ್ರೆ 38 ತನಕನೂ ಇದೆ ಆಪರ್ಚುನಿಟಿ. ಮತ್ತು ಇದೊಂದು ಇಂಪಾರ್ಟೆಂಟ್ ಅಂದರೆ ಪರ್ಮನೆಂಟ್ ಕೆಲಸ ಆಗಿದೆ. ಸೊ ಪರ್ಮನೆಂಟ್ ಜಾಬ್ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಟ್ರೈ ಮಾಡ್ತಿದ್ದೀರಾ ಕ್ಯಾಂಡಿಡೇಟ್ಸು, ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಜುಕೇಷನ್ ವೈಸ್ ಬಂದರೆ ಫಿಟ್ಟರ್, BE ಮೆಕ್ಯಾನಿಕಲ್, BBA, ಎನಿ ಡಿಗ್ರಿ ಈ ಥರ ಆಪ್ಷನ್ಸ್ ಎಲ್ಲ ಇದೆ. ಡೀಟೇಲಾಗಿ ನೋಡೋಣ ಏನೇನಿದೆ ಅಂತ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ, ಶಾರ್ಟ್ಸ್ ಮಾಡಿದ್ವಿ. ಆ ಶಾರ್ಟ್ಸಲ್ಲಿ ಈ ವಿಡಿಯೋ ಮಾಡ್ತೀವಿ ಅಂತ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಲ್ಲಿ ನೋಡ್ಬೋದು. ಆ ವಿಡಿಯೋ ಯಾರು ನೋಡಿ ಮತ್ತು ಡೀಟೇಲ್ ವಿಡಿಯೋಗೆ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಈ ವಿಡಿಯೋಗೆ ಸುಸ್ವಾಗತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆದಷ್ಟು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಕಂಪ್ನಿ ಏನಂತ. ಕಂಪ್ನಿ ಹೆಸರು ಬಂದು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಅಂತ. ಇದೊಂದು ಒಳ್ಳೆ ಕಂಪ್ನಿ ಆಗಿದೆ. ಈ ಕಂಪ್ನಿ ಬಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಕೆಲಸ ಮಾಡುತ್ತೆ. ಕೇಂದ್ರ ಸರ್ಕಾರದ ಕಂಪನಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಕಂಪನಿ ಆಗಿದೆ. ಸೊ ಈ ಕಂಪ್ನಿ ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು, ಬಟ್ ಈ ಥರ ಒಂದು ಕಂಪನಿ ಇದೆ, ತುಂಬ ಒಳ್ಳೆ ಕಂಪನಿ. ರಕ್ಷಣಾ ಸಚಿವಾಲಯದಲ್ಲಿ ಕೆಲಸ ಮಾಡ್ತಿರೋಂಥ ಕಂಪನಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಈ ಕಂಪನಿ ತುಂಬ ಪೊಸಿಷನ್ಸ್ನ ಕಾಲ್ ಮಾಡಿದ್ದಾರೆ. ಇದು ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಆಗಿದೆ. ಆಲ್ರೆಡಿ ಹೇಳಿದಂಗೆ ವಿಶೇಷ ನೇಮಕಾತಿ ಅಭಿಯಾನ. ಕೆಲವು ವೇಕೆನ್ಸಿಗಳು ಅನ್ಫಿಲ್ ಆಗಿರುತ್ತೆ. ಸೊ ಅದು ಕೆಲವು ಕ್ಯಾಟಗರಿಗೆ ಅನುಗುಣವಾಗಿರುತ್ತೆ. ಅಂಥದನ್ನು ಇವರು ಮತ್ತೆ ಕಾಲ್ ಮಾಡಿದ್ದಾರೆ. ಸೊ ಆದಷ್ಟು ಈ ವಿಡಿಯೋ ನೋಡಿ. ಪರ್ಮನೆಂಟ್ ಜಾಬ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ಖಂಡಿತ ವಿಡಿಯೋನ ನೋಡಿಕೊಂಡು, ಕಂಪ್ಲೀಟ್ ವಿಡಿಯೋ ನೋಡಿಕೊಂಡು ಅಪ್ಲೈ ಮಾಡಿಕೊಂಡು ಮಾಹಿತಿ ಪಡ್ಕೊಳ್ಳಿ. ಕಂಪ್ನಿ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಖಂಡಿತ ಇದನ್ನು ಅಪ್ಲೈ ಮಾಡಿಕೊಂಡು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಯಾರ್ಯಾರು ಪರ್ಮನೆಂಟ್ ಜಾಬ್ಗೋಸ್ಕರ ಟ್ರೈ ಮಾಡ್ತೀರಿ ವಿಡಿಯೋ ನೋಡಿ, ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ಏನಾದರೂ ನಿಮಗೆ ಯೂಸ್ ಆಗಲಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಮತ್ತೆ ಯಾವ ವಿಡಿಯೋ ಬೇಕು ನಿಮಗೆ, ಏನು ಬೇಕು, ಯಾವ ರೀತಿ ಬೇಕು, ಯಾವ ಎಜುಕೇಷನ್ ವೈಸ್ ಬೇಕು, ಯಾವ ಡೊಮೇನಲ್ಲಿ ಬೇಕು ಕಾಮೆಂಟ್ ಮಾಡಿ. ಅದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಂಪನಿ ಹೆಸರು ಬಂದು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಅಂತ ಆಲ್ರೆಡಿ ಹೇಳಿದ್ದೀವಿ. ಸೊ ಇದೊಂದು ಶಿಪ್ ಬಿಲ್ಡರ್ಸ್ ಮತ್ತು ಶಿಪ್ ರಿಪೇರ್ ಇಂಜಿನಿಯರ್ಸ್ ಈ ಸೆಕ್ಟರಲ್ಲಿ ವರ್ಕ್ ಮಾಡೋ ಅಂಥ ಕಂಪನಿ ಆಗಿದೆ. ತುಂಬ ಹಳೆ ಕಂಪ್ನಿ ಕೂಡ ಅದು. ಇಲ್ಲಿ ನೋಡಿದಂಗೆ ಅನ್ಮ್ಯಾಚಬಲ್ ಟ್ರ್ಯಾಕ್ ರೆಕಾರ್ಡ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಡೆಲಿವರಿ. ಸೊ ಈ ರೀತಿ ಅನ್ಮ್ಯಾಚಬಲ್ ಟ್ರ್ಯಾಕರ್ ಅಂದು ತುಂಬ ಒಳ್ಳೆ ಶಾರ್ಪ್ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ ಅಂತ ಹಾಕಿದ್ದಾರೆ. ಬಟ್ ನೋಡೋಣ, ಇದು ಎಷ್ಟು ಆದಷ್ಟು ಕ್ಯಾಂಡಿಡೇಟ್ ಟ್ರೈ ಮಾಡಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಫಾರ್ ಸ್ಕೆಡ್ಯೂಲ್ ಟ್ರೈಬ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇಲ್ಲಿ ನೋಡಿದಂಗೆ ನೀವು ಇದು ಒಂದು ST ಕ್ಯಾಟಗರಿ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ನಾನ್ ಕ್ರೀಮಿ ಲೇಯರ್ ಅಂಡ್ ಬರೋ ಅಂಥ ಎಲ್ಲ ಇವ್ರಿಗೂ ಈ ವಿಡಿಯೋ ಆಗಿರುತ್ತೆ. ಸೊ ಅವರೆಲ್ಲ ಇದನ್ನು ಅಪ್ಲೈ ಮಾಡ್ಕೋಬೋದು. ಕಂಪನಿ ಆಲ್ರೆಡಿ ಹೇಳ್ದಂಗೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬನ್ನಿ ಏನಿದೆ ನೋಡೋಣ, ಯಾವ್ಯಾವ ಪೊಸಿಷನ್ಸ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿಬೋದು, ST ಕ್ಯಾಟಗರಿಗೆ ಸ್ಕೆಡ್ಯೂಲ್ ಟ್ರೈಬ್, ಈ ಕ್ಯಾಟಗರಿಯವ್ರಿಗೆ 5 ಟೈಪ್ಸ್ ಆಫ್ ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ನಂಬರ್ ಆಫ್ ವೇಕೆನ್ಸಿ ಕೂಡ ನೋಡ್ಬೋದು. ರಿಸರ್ವೇಷನ್ನು, ಪೇ ಸ್ಕೇಲ್ ಏನಿದೆ, ಅಪ್ಪರ್ ಏಜ್ ಲಿಮಿಟ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಸ್ಟ್ರಕ್ಚರಲ್ ಫಿಟ್ಟರ್, ವೆಲ್ಡರ್, ಟೆಕ್ನಿಕಲ್ ಅಸಿಸ್ಟೆಂಟ್, ಶಿಪ್ ರೈಟರ್, ಫಿಟ್ಟರ್, ಇಷ್ಟು ವೇಕೆನ್ಸಿಗಳಿದೆ. ಸೊ ಪೇ ಸ್ಕೇಲ್ ನೋಡ್ಬೋದು. ಇಲ್ಲಿ ಬೇಸಿಕ್ ಪೇ ಸ್ಕೇಲ್ ನಿಮಗೆ ಮಿನಿಮಮ್ ಅಂದ್ರೆ 15,100, 15,100ರಿಂದ ಮಿನಿಮಮ್ ಪೇ ಸ್ಕೇಲ್ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಸ್ಯಾಲ್ರಿ. ಇದು ಎವ್ರಿ ಇಯರ್ ಈ ಕಂಪ್ನಿಯಲ್ಲಿ 3% ಇಂಕ್ರಿಮೆಂಟ್ ಆಟೋಮೆಟಿಕಾಗಿ ಬರುತ್ತೆ ನಿಮ್ಮ ಸರ್ವಿಸ್ ಮೇಲೆ. ಮತ್ತು 21,000 ತನಕನೂ ಇದೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ಗೆ. IT ಅವ್ರಿಗೆ ಕೂಡ 15,015ರಿಂದ ಸ್ಟಾರ್ಟ್ ಆಗಿ, ಸೊ 16,600 ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ಗೆ ಈ 16,600 ಅಂದರೆ 16,600 ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಇದು ಗ್ರಾಸ್ ಸ್ಯಾಲ್ರಿ ಬಂದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬೇಸಿಕ್ ಇಲ್ಲಿ ಎಲ್ಲಿ ತನಕ ಹೋಗ್ಬೋದು ಅಂತ ನೋಡಿ, 70,000 ಅಪ್ ಟು 53,000 ಈ ಥರ ಎಲ್ಲ ಇದೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಕಂಪ್ನಿ, ಯೂಸ್ ಮಾಡ್ಕೋಬೋದು. ಒಳ್ಳೆ ಸ್ಯಾಲ್ರಿ ಸ್ಟ್ರಕ್ಚರ್ ಅಂತ ಕೂಡ ಹೇಳ್ಬೋದು. ಅಪ್ಪರ್ ಏಜ್ ಲಿಮಿಟ್ ಬಂದು 38 ಇರುತ್ತೆ. ಆ್ಯಸ್ ಆನ್ 30/11/2025 ಅಂದರೆ 30 ನವಂಬರ್ 2025ಗೆ ಇದನ್ನು ಅಪ್ಪರ್ ಏಜ್ ಲಿಮಿಟು 38 ತನಕನೂ ಅಲೋ ಮಾಡ್ತಾರೆ ಅಪ್ಲೈ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಬಂದು ಬ್ಯಾಕ್ವರ್ಡ್ ಕ್ಲಾಸಸ್, OBCಗೆ 2 ಪೋಸ್ಟ್ ಇದೆ ನೋಡಿ ಇಲ್ಲಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಫೈನಾನ್ಸ್
ಜೂನಿಯರ್ ಸೂಪರ್ವೈಸರ್ ಮೆಕ್ಯಾನಿಕಲ್ ಸೇಫ್ಟಿ. ಸೊ ಈ ಥರ ಪೊಸಿಷನ್ಸ್ ಇರುತ್ತೆ. ಇದು 2 ಪೊಸಿಷನ್ ಇದೆ. ಇದು ಜನರಲ್ ಮೆರಿಟ್ ಅವ್ರು ಇಲ್ಲದೇ ಇರೋದ್ರಿಂದ ನಿಮಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಆದಷ್ಟು ಅಪ್ಲೈ ಮಾಡ್ಕೊಳ್ಳಿ. ಇದು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಆದಷ್ಟು ಅಪ್ಲೈ ಮಾಡಿಕೊಂಡು ಯಾರ್ಯಾರಿಗೆ ಎಜುಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಸೂಟ್ ಆಗುತ್ತೆ ಅಪ್ಲೈ ಮಾಡಿ ಒಂದು ಟ್ರೈ ಕೊಡಿ. ಅಟ್ಲೀಸ್ಟ್ ನೆಕ್ಸ್ಟ್ ವೇಕೆನ್ಸಿ ಬಂದಾಗ ಯಾವ ಥರ ನಿಮಗೆ ಅಪ್ಲೈ ಮಾಡಿ ಅದನ್ನು ಫೇಸ್ ಮಾಡಬೇಕು ಗೊತ್ತಾಗುತ್ತೆ. ಚಾನ್ಸಸ್ ಇದೆ, ಖಂಡಿತ ಟ್ರೈ ಮಾಡಿ ಇದನ್ನು. ನೆಕ್ಸ್ಟ್ ನೋಡೋಣ ಡೀಟೇಲ್ಸ್ ಆಫ್ ಪೋಸ್ಟ್ ಆ್ಯಂಡ್ ಟರ್ಮ್ಸ್. ಸೊ ಇದು ಏನೇನು ಈ ಪೋಸ್ಟ್ ಡೀಟೇಲ್ಸ್ ಏನೇನಿದೆ ನೋಡೋಣ. ಸೊ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸ್ಟೋರ್ಸ್ ಅಥವಾ ಕಮರ್ಷಿಯಲ್ ಅಂತ ಕೊಟ್ಟರೆ 3 ವೇಕೆನ್ಸೀಸ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು BBA ಆಗಿರಬೇಕು ಅಥವಾ ಎನಿ ಗ್ರ್ಯಾಜುಯೇಟ್ ಆಗಿರಬೇಕು ವಿತ್ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಅಥವಾ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಥವಾ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್, ಅದರ್ ಕ್ವಾಲಿಫಿಕೇಷನ್ ಈ ಥರ ಇದ್ರೂ ಆಗುತ್ತೆ. 1 year ಡಿಪ್ಲೊಮಾ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇದು ಕೂಡ ಕೊಟ್ಟಿದ್ದಾರೆ. ಎನಿ ಗ್ರ್ಯಾಜುಯೇಟ್ ಆಗಿದ್ದರೆ ಈ ಡಿಪ್ಲೊಮಾ ಕೇಳ್ತಾ ಇದ್ದಾರೆ ಅಥವಾ BBA ಆಗಿದ್ರೂ ಸಾಕಾಗುತ್ತೆ. ಸೊ ಅವ್ರು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು ಇಲ್ಲಿ 2 years ಆಫ್ಟರ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ದಾರೆ. ಇದನ್ನು ಅಬ್ಸರ್ವೇಷನ್ ಮಾಡಿ. ಡಿಸೈರಬಲ್ ಇದು 2 years ಪೋಸ್ಟ್ ಗ್ರ್ಯಾಜುಯೇಟ್ ಆದ್ರೂ ಒಳ್ಳೆಯದು ಅಂತ ಹೇಳಿದ್ದಾರೆ. ಡಿಪ್ಲೊಮಾ ಇನ್ ಕಮರ್ಷಿಯಲ್ ಅಥವಾ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಡಿಪ್ಲೊಮಾ ಮತ್ತು ಇಲ್ಲಿ ನೋಡ್ಬೋದು. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಏನಾದ್ರು ಇದ್ದರೆ ಅದು ಇಂಪಾರ್ಟೆಂಟ್ ಆಗೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ ಸ್ಟ್ರಕ್ಚರಲ್ ಫಿಟ್ಟರ್. ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದಕ್ಕೆ ITI ಆಗಿರಬೇಕು ಮತ್ತು ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕು, ಅಂದರೆ ಫಿನಿಶ್ ಆಗಿರಬೇಕು. ಇನ್ನು ಸ್ಟ್ರಕ್ಚರಲ್ ಫಿಟ್ಟರ್ ಅಥವಾ ನಾರ್ಮಲ್ ಫಿಟ್ಟರ್ ಅಥವಾ ಫಿಟ್ಟರ್ ಜನರಲ್ ಶೀಟ್ ಮೆಟಲ್ ವರ್ಕ್ ಇದು ಯಾವುದೇ ಟ್ರೇಡ್ ಆಗಿದ್ರೂ ಕೂಡ ಅಪ್ಲೈ ಮಾಡ್ಕೋಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು 2 years ಮಿನಿಮಮ್ ಆಗಿರಬೇಕಂತ ಕೇಳಿದ್ದಾರೆ. ಸೊ ಮಿನಿಮಮ್ 2 year ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಬೇರೆ ಎಲ್ಲರೂ ವರ್ಕ್ ಮಾಡ್ತಿದ್ರೆ ಪ್ರೈವೇಟಲ್ಲಿ ಅಥವಾ ಕಡಿಮೆ ಪೇ ಸ್ಕೇಲೆಲ್ಲ ವರ್ಕ್ ಮಾಡ್ತೀರಾ ಅಂಥವ್ರು ಇದನ್ನು ಅಪ್ಲೈ ಮಾಡ್ಕೋಬೋದು. ಡಿಸೈರಬಲ್ ಬಂದು NIC ಸರ್ಟಿಫಿಕೇಟ್ ಇರಬೇಕು ಅಂತ ಕೇಳಿದ್ದಾರೆ. ಮತ್ತು ಆ್ಯಡಿಕ್ವೇಟ್ ವರ್ಕಿಂಗ್ ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್ ಇನ್ ಕೊಂಕಣಿ ಮರಾಠಿ ಅಂತ ಕೇಳಿದರೆ ಅಥವಾ ಹಿಂದಿ ಇಂಗ್ಲೀಷ್. ಸೊ ಈ ಲ್ಯಾಂಗ್ವೇಜಸ್ ಯಾರಿದ್ರೂ ಅಪ್ಲೈ ಮಾಡ್ಕೋಬೋದು. ಕನ್ನಡದವರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅವ್ರಿಗೆ ಡಿಸೈರಬಲ್ ಬಂದಾಗ ನೀವು ನಿಮ್ಮ ಅಟ್ಲೀಸ್ಟ್ ಇಂಗ್ಲೀಷಲ್ಲಿ ಅಥವಾ ನಿಮ್ಮ ಟ್ಯಾಲೆಂಟ್ ಸ್ವಲ್ಪ ಚೆನ್ನಾಗಿದ್ದು ಅಥವಾ ನಿಮ್ಮದು ಕಮ್ಯುನಿಕೇಷನ್ ಸ್ವಲ್ಪ ಅವ್ರು ಕ್ಲಿಯರ್ ಆಗಿದ್ದರೆ ಇಂಟರ್ವ್ಯೂ ಟೈಮಲ್ಲಿ ಅವರು ಖಂಡಿತ ಜಾಬ್ ಸಿಗೋ ಚಾನ್ಸಸ್ ಇರುತ್ತೆ. ಅಥವಾ ಯಾವ್ದಾದ್ರು ಸರ್ಟಿಫಿಕೇಷನ್ ಮಾಡಿದರೆ ಹಿಂದಿಲೋ ಇಂಗ್ಲೀಷಲ್ಲೋ ಯಾವುದಾರೊಂದು ಕಂಪ್ನಿಲಿ ಇಟ್ಕೊಂಡಿದ್ರೆ ನೀವು ಒಂದು ಸಂಸ್ಥೆ ಕಡೆಯಿಂದ ಇಟ್ಕೊಂಡಿದ್ರೆ ಅದನ್ನು ಅಟ್ಯಾಚ್ ಮಾಡಿ ಹೆಲ್ಪ್ ಆಗುತ್ತೆ. ವೆಲ್ಡರ್ ವೇಕೆನ್ಸಿ ಇದೆ. ಇದು ಬಂದು ITI ಆಗಿರಬೇಕು ವೆಲ್ಡರ್ ಟ್ರೇಡಲ್ಲಿ. ಸೊ ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್ ಇದಕ್ಕೂ ಕೂಡ 2 year ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಡಿಸೈರಬಲ್ ಬಂದು ಯಾವ್ದಾದ್ರು ಶಿಪ್ ಬಿಲ್ಡಿಂಗ್ ಕಂಪ್ನಿ ಅಥವಾ ಪಬ್ಲಿಕ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋರು ಅಥವಾ ಪ್ರೈವೇಟಲ್ಲಿ ಶಿಪ್ ಬಿಲ್ಡಿಂಗ್ ಪಾರ್ಟ್ಸ್ ಅಥವಾ ಈ ಥರ ಡೊಮೇನಲ್ಲಿ ವರ್ಕ್ ಮಾಡಿರೋಂಥವ್ರು ಯಾರಾದರೂ ಇದ್ದರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಸೊ ಆ ಥರದವ್ರು ಅಪ್ಲೈ ಮಾಡ್ಕೊಳ್ಳಿ. ಇದೊಂದು ಒಳ್ಳೆ ಆಪರ್ಚುನಿಟಿ. ನೆಕ್ಸ್ಟ್ ಬಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಅಂತಿದೆ, 1 ವೇಕೆನ್ಸಿ ಇದೆ. ಸೊ ಇದರಲ್ಲಿ ಕ್ಯಾಂಡಿಡೇಟ್ ಬಂದು ಪೋಸ್ಟ್ ಕ್ವಾಲಿಫಿಕೇಷನ್ 3 years ಇದು ಎಜುಕೇಷನ್ ಬಂದು 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್ 2 years ಇರಬೇಕಾಗತ್ತೆ. ಸೊ BE ಬೇಕಾಗಿಲ್ಲ, ಡಿಪ್ಲೊಮಾ ಇದ್ರೇ ಸಾಕು, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್. ಡಿಸೈರಬಲ್ ಬಂದು ಯಾರು ಆಟೋ ಕ್ಯಾಡ್ ಮೇಲೆ ವರ್ಕ್ ಮಾಡ್ತಿರೋರು, ಸೊ ಕ್ಯಾಡ್ ಬಂದಿದ್ದರೆ ಸಾಲಿಡ್ ವರ್ಕ್ಸು ಕ್ಯಾಡ್ ಈ ಥರ ಎಲ್ಲ ವರ್ಕ್ ಮಾಡಿರ್ತೀರಲ್ಲ, ಸೊ ಆಟೋ ಕ್ಯಾಡ್ ಅದು ಆ ಥರ ವರ್ಕ್ ಮಾಡಿರೋರು ಮಾಡ್ಕೋಬೋದು. ಇಲ್ಲ ಅಂದ್ರೂ ನೀವು ಅಪ್ಲೈ ಮಾಡಿ ಫಸ್ಟು ಇದನ್ನು 1 monthಲ್ಲಿ ಕೂಡ ತಿಳ್ಕೊಬೋದು. ಅಥವಾ ತುಂಬ ಸುಲಭವಾಗಿರೋಂಥ ಕೋರ್ಸ್ ಆಗಿದೆ. ಸೊ ನಾಲೆಡ್ಜ್ ಇದ್ದರೆ ನಿಮಗೆ ಈ ಪೊಸಿಷನ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಷ್ಟು ಶಿಪ್ ರೈಟರ್ಸ್ ಅಂತಿದೆ, ಶಿಪ್ ರೈಟ್ ಫಿಟ್ಟರ್ ಅಂತ. ಇದು ಕೂಡ 1 ವೇಕೆನ್ಸಿ ಇದೆ. ಎಜುಕೇಷನ್ ಬಂದು ಸೆಕೆಂಡರಿ ಸ್ಕೂಲ್ ವಿತ್ ಟ್ರೈನಿಂಗ್ ಸರ್ಟಿಫಿಕೇಟ್ ಫ್ರಮ್ ಡೆಕ್ ಆರ್ ಎಂಜಿನ್ ಡಿಪಾರ್ಟ್ಮೆಂಟ್. ಇದು ತುಂಬ ಕಡಿಮೆ ಸ್ಟೂಡೆಂಟ್ಸ್ ಅಂತಲೇ ಹೇಳ್ಬೋದು ಈ ಥರ ಇರೋರು. ನೋಡಿ ಯಾರಾದರೂ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೂ ಕೂಡ 2 year ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ಒಂದು ವೇಕೆನ್ಸಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದೇ ಪರ್ಟಿಕ್ಯುಲರಿಂದ ಯಾರಾದರೂ ಮಾಡಿದರೆ ಖಂಡಿತ ಅವ್ರಿಗೆ ಸಿಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಹುದ್ದೆ ಬಂದು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಫೈನಾನ್ಸ್, 1 ವೇಕೆನ್ಸಿ ಇದೆ. ಇಲ್ಲಿ ನೋಡ್ಬೋದು ನೀವು ಗ್ರ್ಯಾಜುಯೇಷನ್ ಆಗಿರಬೇಕು ಅಥವಾ MBA ಫೈನಾನ್ಸ್ ಆಗಿರಬೇಕು. ಸೊ ಇದರಲ್ಲಿ ಗ್ರ್ಯಾಜುಯೇಷನಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಇದರಲ್ಲಿ ಯಾರಾದರೂ ಡಿಗ್ರಿ ಮಾಡಿರೋರಿಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಅವರು 2 year ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇರೋದನ್ನ ಅಪ್ಲೈ ಮಾಡ್ಕೋಬೋದು. ಇಷ್ಟಿದೆ. ನೆಕ್ಸ್ಟ್ ಬಂದು ಜೂನಿಯರ್ ಸೂಪರ್ವೈಸರ್ ಸೇಫ್ಟಿ ಮೆಕ್ಯಾನಿಕಲ್ 1 ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು 3 years ಫುಲ್ ಟೈಮ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. 1 year ಫುಲ್ ಟೈಮ್ ಇನ್ ಡಿಪ್ಲೊಮೊ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿ ಅವಾರ್ಡೆಡ್ ಬೈ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್
ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ 3 years ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಕೋಬೋದು. ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಸೆನ್ಷಿಯಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು 2 years ಪೋಸ್ಟ್ ಕ್ವಾಲಿಫಿಕೇಷನ್ ಅಂದರೆ 2 years ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಡಿಸೈರಬಲ್ ನೋಡ್ಕೋಬೋದು ನೀವು. ಸೊ ಗ್ರೂಪಿಂಗ್ ಆಫ್ ಏನಿರುತ್ತೆ ಅಂದರೆ ಮೆಕ್ಯಾನಿಕಲ್ ಅಂದರೆ ಮೆಕ್ಯಾನಿಕಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, IP ಅವರು ಮೆಕ್ಯಾನಿಕಲ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಮೆರೈನ್ ಇಂಜಿನಿಯರಿಂಗ್, ಈ ಎಲ್ಲ ಡಿಸಿಪ್ಲಿನ್ ಕೂಡ ಮೆಕ್ಯಾನಿಕಲ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೋಬೋದು. ಸೊ ಇದಿಷ್ಟು ಪೊಸಿಷನ್ಸ್ ಇದೆ. ರಿಸರ್ವೇಷನ್ ಏನಿದೆ ನೋಡೋಣ ಬನ್ನಿ. OBC ಅಂದರೆ OBC ನಾನ್ ಕ್ರೀಮಿ ಲೇಯರ್ ಆಗಿರಬೇಕು. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಇಶ್ಯೂ ಮಾಡಿರೋಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು. ಅಂದರೆ OBC ಸರ್ಟಿಫಿಕೇಟ್ನ ಇಟ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಇದು ಸ್ಟೇಟಿಗೆ ಚೇಂಜ್ ಆಗುತ್ತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂಡರ್ ಬರೋದ್ರೆ ಇದಕ್ಕೆ ಫಾರ್ಮೆಟ್ ಚೇಂಜ್ ಇರುತ್ತೆ, ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇದನ್ನ. ಮತ್ತು ಪರ್ಸನ್ ವಿತ್ ಡಿಸೇಬಿಲಿಟಿ ಅವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಅಪ್ಲೈ ಮಾಡ್ಕೋಬೋದು ಇದಕ್ಕೆ. ಸೊ ಇದೆಲ್ಲ ರಿಸರ್ವೇಷನ್ ಇರುತ್ತೆ, ನೋಡ್ಕೊಂಡು ಅಪ್ಲೈ ಮಾಡ್ಕೋಬೋದು ಕ್ಯಾಂಡಿಡೇಟ್ಸು. ಸೊ ಏಜ್ ಕ್ರೈಟೀರಿಯಾ ಏನಿದೆ ನೋಡೋಣ ಬನ್ನಿ. ಏಜ್ ಕ್ರೈಟೀರಿಯಾ ಬಂದು ಫಸ್ಟ್ ಪೊಸಿಷನ್ಸ್ಗೆ ಆಲ್ರೆಡಿ ಹೇಳ್ದಂಗೆ ಅಪ್ ಟು 38 years ತನಕ ಇರುತ್ತೆ. 36 ಅಂದರೆ ಫಸ್ಟು 5 ಪೊಸಿಷನ್ಸ್ ಹೇಳಿದ್ವಲ್ಲ ಅದಕ್ಕೆ ಅಪ್ ಟು 38 ತನಕ. ಸೆಲೆಕ್ಷನ್ ಕ್ರೈಟೀರಿಯಾ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಇದಾದಮೇಲೆ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ ಕೆಲವು ಟ್ರೇಡ್ ಅವ್ರಿಗೆ, ಮೇ ಬಿ ITI ಅವ್ರಿಗೆ. ರಿಟರ್ನ್ ಟೆಸ್ಟ್ ಇದನ್ನು ಅವರು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಮಾಡ್ಕೋಬೋದು ಅಥವಾ ಪೆನ್ ಪೇಪರ್ ಎಕ್ಸಾಮ್ ಕೂಡ ಮಾಡ್ಕೋಬೋದು. ಇದರಲ್ಲಿ 25% ಆಫ್ ಕ್ವಶನ್ಸ್ ಬಂದು ಜನರಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ, 75% ಬಂದು ಸಬ್ಜೆಕ್ಟ್ ಡೊಮೇನ್ ಕ್ವಶನ್ಸ್ ಆಗಿರುತ್ತೆ. ಸೊ ಜನರಲ್ ಕಂಡೀಷನ್ಸ್ ನೋಡ್ಬೋದು. ಇಲ್ಲಿ 200 rupees ಫೀಸ್ ಇರುತ್ತೆ. ಅಪ್ಲೈ ಮಾಡ್ಕೊಳ್ಳಿ. ಇದು ಆನ್ಲೈನಲ್ಲಿ ಫಿಲ್ ಮಾಡಬೇಕು. ಸೊ ಹೇಗೆ ಅಪ್ಲೈ ಮಾಡೋದು ಇದು ಕಂಪ್ನಿ ವೆಬ್ಸೈಟ್ಗೆ ಹೋಗಿ, ನೋಟಿಸ್ ಬೋರ್ಡ್ಗೆ ಹೋಗಿ, ಕೆರಿಯರ್ಸ್ ಅಡ್ವರ್ಟೈಸ್ಮೆಂಟ್ಗೆ ಹೋಗಿ ಅಲ್ಲಿ ಸಿಗೋಂಥ ಲಿಂಕಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಲಿಂಕನ್ನು ನಾನು ಸೆಪ್ರೇಟಾಗಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಡೀಷನ್ ಏನಿದೆ ಅಂದರೆ ಇಲ್ಲಿ ಯಾರು ಕ್ಯಾಂಡಿಡೇಟ್ಸ್ ಇಲ್ಲಿ ಇಂಟರ್ವ್ಯೂ ಬರ್ತಾರೆ ಅಥವಾ ರಿಟರ್ನ್ ಟೆಸ್ಟಿಗೆ ಬಂದು ಬರ್ತಾರಲ್ಲ ಅವ್ರಿಗೆ TADAಗೆ ಕೂಡ ರೀಇಂಬರ್ಸ್ಮೆಂಟ್ ಕೊಡ್ತಾರೆ. ಅಂದರೆ ಟ್ರಾವೆಲಿಂಗ್ ಅಲವೆನ್ಸ್ ಅವ್ರಿಗೆ ಟ್ರೈನ್ ಫೇರ್ನ, ಸ್ಲೀಪರ್ ಕ್ಲಾಸ್ ಟ್ರೈನ್ ಫೇರ್ನ ರೀಇಂಬರ್ಸ್ಮೆಂಟ್ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಇವನ್ ಸೊ ಲೊಕೇಶನ್ ಎಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ಕಂಪನಿ ಏನಾದರೂ ಇದನ್ನು ಕರ್ನಾಟಕ ಬಿಟ್ಟು ಬೇರೆ ಕಡೆ ಇಟ್ಟರೆ ಅವರೇನಾದರೂ ಟ್ರಾವೆಲ್ ಮಾಡಿದ್ರೆ ಅವ್ರಿಗೆ ಟ್ರೈನ್ ಫೇರ್ನ ಕೊಡ್ತಾರೆ. 2 and 4 ಅಂದರೆ 2 ಕಡೆ ಹೋಗೋದು ಬರೋದು ಟ್ರೈನ್ ಫೇರ್ನ ಕೊಡ್ತಾರೆ. ಸೊ ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಫೀಸ್ ಕೂಡ ಕಡಿಮೆನೇ ಇದೆ, 200 rupees. ಮತ್ತು ಇದು ಅಡ್ವರ್ಟೈಸ್ಮೆಂಟ್ ನೋಡ್ಬೋದು 30/11/2025. ಸೊ ಈ ಡೇಟಿಗೆ ಕ್ಯಾಂಡಿಡೇಟ್ಸ್ ಏಜ್ ಏನಾಗುತ್ತೆ ಅದು ಎಕ್ಸ್ಪೀರಿಯೆನ್ಸು ಮತ್ತು ಏಜು ಈ ಡೇಟಿಗೆ ಕನ್ಸಿಡರ್ ಆಗಿರುತ್ತೆ. ಏನಾದರೂ ಡೌಟ್ ಇದ್ದರೆ ನೀವು ಈ recruitment@goashipyard.com ಇಲ್ಲಿ ಮೇಲ್ ಮಾಡಿ ಕ್ಲಾರಿಫಿಕೇಷನ್ಸ್ ತೊಗೊಬೋದು. ಏನಾದರೂ ಡಿಫಿಕಲ್ಟಿ ಇನ್ ಫೈಲಿಂಗ್ ದ ಅಪ್ಲಿಕೇಶನ್ಸ್ ಡೀಟೇಲ್ ಆಗಿ. ಸೊ ನೆಕ್ಸ್ಟ್ ಬಂದು ಬಿಫೋರ್ ಅಪ್ಲೈಯಿಂಗ್ ಆನ್ಲೈನ್ ಯಾವ ರೀತಿ ಫೋಟೋ ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ಡೀಟೇಲಾಗಿ ಓದ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಫೀಸ್ ಆಲ್ರೆಡಿ ಹೇಳ್ದಂಗೆ 200 rupees ಇರುತ್ತೆ. ಸೊ ಅಪ್ಲಿಕೇಶನ್ ಡೆಡ್ಲೈನ್ ಬಂದು February 4th of February 2026 ತನಕ ಟೈಮ್ ಇದೆ. ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಲೈ ಮಾಡ್ಕೊಳ್ಳಿ. ಸಿಕ್ಕಿದ್ರೆ ಒಂದು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಸೊ ಸೆಕ್ಯೂರ್ ಜಾಬು, ಕಂಪ್ನಿ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ, ಮೆಡಿಕಲ್ ಫೆಸಿಲಿಟಿ ಎಲ್ಲ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಯಾರೋ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋರು ಈ ಥರ ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.